ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ ಯಾರು? ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡದಿರೋರು ಯಾರಿದ್ದಾರೆ ಹೇಳಿ? ಕುಮಾರಸ್ವಾಮಿ ಅವರು ಅದೇನೋ ಪೆನ್ ಡ್ರೈವು CD ಇನ್ನೊಂದು ಅಂತೆಲ್ಲ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರ ಕೇಸಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ. ಅದರಿಂದ ಕುಮಾರಸ್ವಾಮಿ ಅವ್ರ ಹೇಳಿಕೆಗಳಲ್ಲಿ ಭಾಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ. ಈಗ ಮೊನ್ನೆ ಹೇಳಿಕೆ ಕೊಟ್ಟರು, ಯಾವುದೇ ರೀತಿ ನಾವು ಹೊಂದಾಣಿಕೆ ಮಾಡಿಕೊಡಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಂದ. ಅದರಿಂದ ಏನು ಮರ್ಮ ಇರ್ತದೆ. ಕೆಲವೆಲ್ಲ ನಾವು ಅಷ್ಟು ಸುಲಭವಾಗಿ ಅವ್ರ ಹೇಳಿಕೆಗಳನ್ನು ಗಂಭೀರವಾಗಿ ತಗೊಳಕ್ಕಾಗಲ್ಲ. ಅದರಿಂದ ಏನಾದರೂ ಒಂದು ಮರ್ಮ ಇದ್ದೇ ಇರ್ತದೆ. ಅದು ಅವ್ರಿಗೊಬ್ಬರಿಗೆ ಗೊತ್ತಿರ್ತದೆ, ಇನ್ಯಾರಿಗೂ ಗೊತ್ತಿರಲ್ಲ. ಇಲ್ಲಪ್ಪ ಸರ್, ಅಲ್ಲ ಈಗ ರಾಜೀವ್ ಗೌಡ್ರು ಪಾಪ ಏನು ಹೇಳ್ತಾರೆ ಮತ್ತೊಂದು ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಭಾಳಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಒಂದು ಈ ಥರ ಆದಾಗ ಸಹಜವಾಗಿ ಯಾರ ಮೇಲೋ ಒಬ್ಬರ ಮೇಲೆ ಹೇಳಬೇಕಾಗತ್ತೆ. ಈಗ ಹೇಳಿಕೆ ಕೊಟ್ಟಿರುವಂಥದ್ದು ಅವರೇ, ಅವರು ಮಾತಾಡಿರುವಂಥದ್ದು ಆಡಿಯೋಲಿ ಇರ್ತಕ್ಕಂಥ ಧ್ವನಿ ಸುರುಳಿ ಅವ್ರದ್ದೇ, ಅವರೇ ಅದನ್ನು ಒಪ್ಕೊಂಡು ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರು ದೂರು ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ರಾಜಕೀಯ ಪಿತೂರಿ ಏನು ಬಂತು? ಯಾರಾದರೂ ಅವ್ರಿಗೆ ಹೇಳ್ಕೊಟ್ರ ಹಿಂಗೆ ಮಾತಾಡಿ ಅಂತ? ಅವ್ರು ಫೊರೆನ್ಸಿಕ್ ಕೊಡ್ಲಿ. ಈಗ ಕೇಸ್ ದಾಖಲಾಗಿದೆ, ಈಗ ಅವರು ಜಾಮೀನ್ ಮೇಲೆ ಹೊರಗಿದ್ದಾರೆ. ಅವ್ರು ಅದನ್ನ ಫೊರೆನ್ಸಿಕ್ ಸೈನ್ಸ್ ಕೊಟ್ಬಿಟ್ಟು ಧ್ವನಿ ಅವ್ರದ್ದಲ್ಲ ಅಂತೇಳಿ ಪ್ರೂವ್ ಮಾಡಲಿ, ಸಂತೋಷ. ಈಗ ನೋಡಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧರು ಅಂತ ನಾವು ಪದೇ ಪದೇ ಹೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ಏನು ನಿರ್ಣಯ ಅಂತೇಳಿ ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ. ಯತೀಂದ್ರ ಅವರು ಏನು ಹೇಳಿದ್ರು, ಮೊನ್ನೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯತೀಂದ್ರ ಅವರು ಏನಂತ ಹೇಳಿದ್ದಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡದೇ ಇರೋದ್ರಿಂದ ಇದು ಅವರೇ ಮುಂದುವರಿತಾರೆ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದರಂತೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ನಿನ್ಗೆ ಯಾವ ಚೆನ್ನಾಗಿರುತ್ತೆ? ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ ಯಾರು? ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡದಿರೋರು ಯಾರಿದ್ದಾರೆ ಹೇಳಿ? ಕುಮಾರಸ್ವಾಮಿ ಅವರು ಅದೇನೋ ಪೆನ್ ಡ್ರೈವು CD ಇನ್ನೊಂದು ಅಂತೆಲ್ಲ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವ್ರ ಕೇಸಿಂದ ಹಿಡಿದು ನಾನು ನೋಡ್ತಾ ಇದ್ದೀನಿ. ಅದರಿಂದ ಕುಮಾರಸ್ವಾಮಿ ಅವ್ರ ಹೇಳಿಕೆಗಳಲ್ಲಿ ಭಾಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ. ಈಗ ಮೊನ್ನೆ ಹೇಳಿಕೆ ಕೊಟ್ಟರು, ಯಾವುದೇ ರೀತಿ ನಾವು ಹೊಂದಾಣಿಕೆ ಮಾಡಿಕೊಡಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಂದ. ಅದರಿಂದ ಏನು ಮರ್ಮ ಇರ್ತದೆ. ಕೆಲವೆಲ್ಲ ನಾವು ಅಷ್ಟು ಸುಲಭವಾಗಿ ಅವ್ರ ಹೇಳಿಕೆಗಳನ್ನು ಗಂಭೀರವಾಗಿ ತಗೊಳಕ್ಕಾಗಲ್ಲ. ಅದರಿಂದ ಏನಾದರೂ ಒಂದು ಮರ್ಮ ಇದ್ದೇ ಇರ್ತದೆ. ಅದು ಅವ್ರಿಗೊಬ್ಬರಿಗೆ ಗೊತ್ತಿರ್ತದೆ, ಇನ್ಯಾರಿಗೂ ಗೊತ್ತಿರಲ್ಲ. ಇಲ್ಲಪ್ಪ ಸರ್, ಅಲ್ಲ ಈಗ ರಾಜೀವ್ ಗೌಡ್ರು ಪಾಪ ಏನು ಹೇಳ್ತಾರೆ ಮತ್ತೊಂದು ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಭಾಳಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಒಂದು ಈ ಥರ ಆದಾಗ ಸಹಜವಾಗಿ ಯಾರ ಮೇಲೋ ಒಬ್ಬರ ಮೇಲೆ ಹೇಳಬೇಕಾಗತ್ತೆ. ಈಗ ಹೇಳಿಕೆ ಕೊಟ್ಟಿರುವಂಥದ್ದು ಅವರೇ, ಅವರು ಮಾತಾಡಿರುವಂಥದ್ದು ಆಡಿಯೋಲಿ ಇರ್ತಕ್ಕಂಥ ಧ್ವನಿ ಸುರುಳಿ ಅವ್ರದ್ದೇ, ಅವರೇ ಅದನ್ನು ಒಪ್ಕೊಂಡು ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರು ದೂರು ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ರಾಜಕೀಯ ಪಿತೂರಿ ಏನು ಬಂತು? ಯಾರಾದರೂ ಅವ್ರಿಗೆ ಹೇಳ್ಕೊಟ್ರ ಹಿಂಗೆ ಮಾತಾಡಿ ಅಂತ? ಅವ್ರು ಫೊರೆನ್ಸಿಕ್ ಕೊಡ್ಲಿ. ಈಗ ಕೇಸ್ ದಾಖಲಾಗಿದೆ, ಈಗ ಅವರು ಜಾಮೀನ್ ಮೇಲೆ ಹೊರಗಿದ್ದಾರೆ. ಅವ್ರು ಅದನ್ನ ಫೊರೆನ್ಸಿಕ್ ಸೈನ್ಸ್ ಕೊಟ್ಬಿಟ್ಟು ಧ್ವನಿ ಅವ್ರದ್ದಲ್ಲ ಅಂತೇಳಿ ಪ್ರೂವ್ ಮಾಡಲಿ, ಸಂತೋಷ. ಈಗ ನೋಡಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧರು ಅಂತ ನಾವು ಪದೇ ಪದೇ ಹೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ಏನು ನಿರ್ಣಯ ಅಂತೇಳಿ ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ. ಯತೀಂದ್ರ ಅವರು ಏನು ಹೇಳಿದ್ರು, ಮೊನ್ನೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯತೀಂದ್ರ ಅವರು ಏನಂತ ಹೇಳಿದ್ದಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡದೇ ಇರೋದ್ರಿಂದ ಇದು ಅವರೇ ಮುಂದುವರಿತಾರೆ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದರಂತೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ನಿನ್ಗೆ ಯಾವ ಚೆನ್ನಾಗಿರುತ್ತೆ?